ಪ್ರವಾಸಕ್ಕೆ ಈಗ ಬರಬಹುದಾ? ಮಳೆಯ ನಿಜ ಸ್ಥಿತಿ ಏನು? ಇದು ಕೂರ್ಗ್ ರೈನ್ ಅಪ್ಡೇಟ್ಸ್. ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಲವರು ಕೇಳ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಕೊಡಗು ಪ್ರವಾಸಕ್ಕೆ ಬರಬಹುದಾ ಅಂತ. ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಕೆಲವರು ಕೊಡಗಿನಲ್ಲಿ ಭಾರಿ ಪ್ರವಾಹ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಪ್ರವಾಸಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜ ಸ್ಥಿತಿ ಏನು? ಈ ವಿಡಿಯೋದಲ್ಲಿ ಕೊಡಗಿನ ಪ್ರಸ್ತುತ ಹವಾಮಾನ, ರಸ್ತೆ ಪರಿಸ್ಥಿತಿ, ಪ್ರವಾಸಿ ತಾಣಗಳ ಬಗ್ಗೆ ಗಮನಿಸಬೇಕಾದ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದೇನೆ. ಕೊಡಗಿನ ಪ್ರಸ್ತುತ ಮಳೆ ಪರಿಸ್ಥಿತಿ. ಸ್ನೇಹಿತರೆ, ಕೊಡಗು ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮವಾಗಿ ಮಳೆಯಾಗ್ತಾ ಇದೆ. ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ ಭಾಗಗಳಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಮಳೆ ಇರೋದ್ರಿಂದಾಗಿ ಪ್ರಕೃತಿ ತುಂಬಾ ಹಸಿರಾಗಿದೆ. ಜಲಪಾತಗಳು ನೀರಿನಿಂದ ಕೂಡಿದೆ. ಕಾಫಿ ತೋಟಗಳು ಕೂಡ ಅದ್ಭುತವಾಗಿ ಕಾಣ್ತಾ ಇದೆ. ಆದ್ರೆ ಕೆಲವು ಪ್ರದೇಶದಲ್ಲಿ ರಸ್ತೆಯ ಮೇಲೆ ನೀರು ನಿಲ್ಲುವಂತಹ ಸಾಧ್ಯತೆ ಇದೆ. ಗುಡ್ಡ ಪ್ರದೇಶಗಳಲ್ಲಿ ಕೂಡ ಜಾಗ್ರತೆ ಅಗತ್ಯ. ರಾತ್ರಿ ಪ್ರಯಾಣವನ್ನ ಕೂಡ ಸಾಧ್ಯವಾದಷ್ಟು ತಪ್ಪಿಸೋದು ಉತ್ತಮ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಕೊಡಗು ಸಂಪೂರ್ಣವಾಗಿ ಬಂದ್ ಆಗಿಲ್ಲ ಮತ್ತು ಪ್ರವಾಸೋದ್ಯಮ ಕೂಡ ನಿಂತಿಲ್ಲ. ಯಾವ್ಯಾವ ಸ್ಥಳಗಳಿಗೆ ಹೋಗಬಹುದು? ಈ ಸಮಯದಲ್ಲಿ ಭೇಟಿ ನೀಡಬಹುದಾದಂತಹ ಒಂದಷ್ಟು ಸ್ಥಳಗಳು ಹೀಗಿದೆ. ರಾಜಾ ಸೀಟ್, ಅಬ್ಬಿ ಫಾಲ್ಸ್, ಹವಾಮಾನ ಅನುಕೂಲ ಇದ್ರೆ ಮಾಂದಲ್ಪಟ್ಟಿ, ದುಬಾರೆ ಆನೆ ಶಿಬಿರ, ಹಾರಂಗಿ ಡ್ಯಾಮ್, ಕಾವೇರಿ ನಿಸರ್ಗಧಾಮ, ಕೊಡಗಿನ ಕೆಲವು ಪ್ರಸಿದ್ಧ ದೇವಸ್ಥಾನಗಳು ಕೂಡ ಈ ಸಮಯದಲ್ಲಿ ಅತ್ಯಂತ ಸುಂದರವಾಗಿ ಕಾಣ್ತಾ ಇರುತ್ತೆ. ಆದ್ರೆ ಪ್ರವಾಸಕ್ಕೆ ಹೊರಡೋದಕ್ಕೂ ಮುನ್ನ ಈ ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳಿ. ಸ್ಥಳೀಯ ಮಾಹಿತಿಗಳನ್ನ ಪರಿಶೀಲಿಸಿ, ಹವಾಮಾನ ವರದಿಯನ್ನ ನೋಡಿ, ರಸ್ತೆ ಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳಿ. ನೀವೇನಾದ್ರೂ ಮಳೆಯ ಸಮಯದಲ್ಲಿ ಕೊಡಗು ಪ್ರವಾಸಕ್ಕೆ ಬರ್ತಾ ಇದ್ರೆ ರೈನ್ ಕೋಟ್ ಅಥವಾ ಅಂಬ್ರೆಲಾವನ್ನ ಕಡ್ಡಾಯವಾಗಿ ತನ್ನಿ. ಉತ್ತಮ ಗ್ರಿಪ್ ಇರುವಂತಹ ಶೂಸ್ ಅನ್ನ ಬಳಸಿ. ಜಲಪಾತಗಳ ಬಳಿ ಸೆಲ್ಫಿಯನ್ನ ತೆಗೆದುಕೊಳ್ಳುವಾಗ ಜಾಗ್ರತೆ ವಹಿಸಿ. ಸ್ಥಳೀಯ ಆಡಳಿತದಿಂದ ಒಂದಷ್ಟು ಸೂಚನೆಗಳನ್ನ ನೀಡಿರ್ತಾರೆ, ಆ ಸೂಚನೆಗಳನ್ನ ಪಾಲಿಸಿ. ರಾತ್ರಿ ಹೊತ್ತಿನಲ್ಲಿ ಅಪರಿಚಿತ ರಸ್ತೆಗಳ ಸಂಚಾರವನ್ನ ಕಡಿಮೆ ಮಾಡಿ. ಫ್ಯಾಮಿಲಿ ಜೊತೆ ಬಂದಿದ್ರೆ ಹೋಮ್ ಸ್ಟೇ ಅಥವಾ ಫಾರ್ಮ್ ಸ್ಟೇ ಅನ್ನ ಮುಂಚಿತವಾಗಿ ಬುಕ್ ಮಾಡಿ. ಫಾರ್ಮ್ ಸ್ಟೇ ಎಕ್ಸ್ಪೀರಿಯನ್ಸ್. ಸ್ನೇಹಿತರೆ, ನಿಜವಾದ ಕೊಡಗು ಅನುಭವಿಸಬೇಕಾದ್ರೆ ಕೇವಲ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡೋದಷ್ಟೇ ಅಲ್ಲ. ಕಾಫಿ ತೋಟದ ಮಧ್ಯೆ ನಡೆಯೋದು, ಮಳೆಯ ಸದ್ದು ಕೇಳ್ತಾ ಬೆಳಗ್ಗೆ ಎದ್ದು ನೋಡೋದು, ಕ್ಯಾಂಪ್ ಫೈರ್ ಬಳಿ ಕುಳಿತು ಸಮಯವನ್ನ ಕಳೆಯೋದು, ಇವೆಲ್ಲವೂ ಕೊಡಗಿನ ವಿಶೇಷ ಅನುಭವಗಳೇ ಆಗಿರುತ್ತೆ. ಮಳೆಗಾಲದಲ್ಲಿ ಫಾರ್ಮ್ ಸ್ಟೇ ಅನುಭವ ಮತ್ತಷ್ಟು ವಿಶೇಷವಾಗಿರುತ್ತೆ. ಹಾಗಾದ್ರೆ ಸ್ನೇಹಿತರೆ, ಈಗ ಕೊಡಗು ಪ್ರವಾಸಕ್ಕೆ ಬರಬಹುದಾ? ನನ್ನ ಉತ್ತರ ಹೌದು, ಬರಬಹುದು. ಆದ್ರೆ ಹವಾಮಾನ ಮಾಹಿತಿಯನ್ನ ಗಮನಿಸಿ, ಸುರಕ್ಷತೆಗೆ ಮೊದಲ ಆದ್ಯತೆಯನ್ನ ನೀಡಿ, ಸ್ಥಳೀಯ ಸೂಚನೆಗಳನ್ನ ಪಾಲಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕೂರ್ಗ್ ಬಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇನ್ನೊಂದು ಉಪಯುಕ್ತ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.